ಜನರ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ಅಂತ ಸರ್ಕಾರ ಹೇಳಿದ ಮೇಲೂ ಕೂಡ ಈ ರೀತಿಯ ವರ್ತನೆ ಸರಿಯಲ್ಲ ಅನ್ನೋದು ಹಲವರ ಅಭಿಪ್ರಾಯ. ಕಮರ್ಷಿಯಲ್ ಸ್ಟ್ರೀಟ್ ಹತ್ತಿರ ಗಲಾಟೆಯಾಗಿದೆ ಅಂತ ಗಲಾಟೆಗೆ ಸಂಬಂಧಪಟ್ಟಂತೆ ಸಚಿವ ಕೃಷ್ಣ ಭೈರೇಗೌಡರು ದೆಹಲಿಯಲ್ಲಿ ಮಾತನಾಡಿದ್ದಾರೆ. ಅಧಿಕಾರಿಗಳ ಮೇಲೆ ಗ್ಯಾಂಗ್ ಗಂಭೀರವಾಗಿ ಹಲ್ಲೆ ಮಾಡಿದೆ, ಪೆಪ್ಪರ್ ಸ್ಪ್ರೇ ಮಾಡಿದ್ದಾರೆ. ಬಸವರಾಜ್ ಗ್ಯಾಂಗ್ ಲೀಡರ್ ತರ ಕಾಣ್ತಾರೆ, ವ್ಯಾಪಾರಿಗಳಿಂದ ವಸೂಲಿ ಮಾಡ್ತಾರೆ ಅನ್ಸುತ್ತೆ. ಬಸವರಾಜ್ ಸಿಕ್ಕಿಲ್ಲ, ಆತನನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಿರ್ದೇಶನವನ್ನ ನೀಡಿದ್ದೇನೆ ಅಂತ ಸಚಿವ ಕೃಷ್ಣ ಭೈರೇಗೌಡರು ಕೂಡ ಘಟನೆಯ ಬಗ್ಗೆ ಮಾತನಾಡಿದ್ದಾರೆ. ಇದರ ರೂವಾರಿ ಅಂತ ಯಾರು ಕರೆಸ್ಕೊಳ್ತಾ ಇದ್ದಾನೋ ಬಸವರಾಜ್, ಆತನ ಬಂಧನ ಕೂಡ ಆಗುತ್ತೆ ಎಂದಿದ್ದಾರೆ. ಕೆಲವು ಕಡೆ ಅಮಾಯಕರು ಬಡವರು ಹೊಟ್ಟೆಪಾಡಿಗಾಗಿ ಅಲ್ಲಿ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುವಂಥ ನಿಜವಾದಂತಹ ಬಡವರು ಇದ್ದಾರೆ, ಕಷ್ಟಪಟ್ಟು ದುಡಿದು ಜೀವನ ಮಾಡುವಂಥವರು ಕೂಡ ಇದ್ದಾರೆ. ಈ ದುಡಿಮೆಯಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಮನೆ ಮಕ್ಕಳು ವಿದ್ಯಾಭ್ಯಾಸನೂ ಕೂಡ ದುಡಿಮೆಯಿಂದ ನಡೆಸ್ತಾ ಇರೋರು ಕೂಡ ಇದ್ದಾರೆ. ನಾವು ಎಲ್ಲರನ್ನೂ ಒಂದೇ ತಕ್ಕಡಿಗೆ ಹಾಕೋದು ಬೇಡ. ಹಾಗಂತೇಳಿ ಈ ರೀತಿಯಾದಂಥ ಗೂಂಡಾಗಳು ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾರೆ. ಈ ಅನುಮಾನಗಳು ದಿನನಿತ್ಯ ಬರ್ತಾ ಇತ್ತು, ಆದರೆ ಇವತ್ತು ಸಾಕ್ಷಿನೂ ಕೂಡ ನಮ್ಮ ಮುಂದೆ ಬಂದಿದೆ. ಹಾಗಂತೇಳಿ ಎಲ್ಲರೂ ಗುಂಡಾಗಳು ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಎಲ್ಲರೂ ಅಮಾಯಕರು ಕೂಡ ಅಲ್ಲ. ಅಮಾಯಕರನ್ನು ಗೌರವದಿಂದ ನಡ್ಕೊಳ್ತೇವೆ, ಅವ್ರ ಜೊತೆಗೆ ಗೂಂಡಾಗಳಿಗೆ ಕಾನೂನಿನ ಕ್ರಮ ತಗೋ. ಸೊ ಇದು ಗಂಭೀರ ಎಚ್ಚರಿಕೆ. ಬೇರೆ ಎಲ್ಲವರೆಗೂ ಕೂಡ ಕಾನೂನು ಪ್ರಕಾರ ನಮ್ಮ ಅಧಿಕಾರಿಗಳು ಕೆಲಸ ಮಾಡೋವಾಗ ಅವ್ರಿಗೆ ಅಡ್ಡಿಪಡಿಸೋದು ಅಥವಾ ಅವ್ರ ಮೇಲೆ ಹಲ್ಲೆ ಮಾಡೋದು ಮಾಡಿದರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇದನ್ನ ಬರೀ ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ಕಾರ್ಯರೂಪದಲ್ಲೂ ಕೂಡ ಮಾಡ್ತೇವೆ. ಇದರಿಂದ ಕೆಲವರು ತೊಂದರೆಯನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ಈ ಕೇಸ್ನಲ್ಲಿ ನಾವು ಈಗಾಗಲೇ 10 ಜನವನ್ನು ಪೊಲೀಸರು ಹಿಡ್ಕೊಂಡು ಬಂದಿದ್ದಾರೆ. ನಾನು ಪ್ರತಿಕ್ಷಣ DCP ಅವ್ರ ಜೊತೆ ನಿರಂತರವಾಗಿ ಮಾತಾಡ್ತಾ ಇದ್ದೇನೆ. ಮತ್ತು ಆ ಮೇಯ್ನು ಈಗ ತಕ್ಷಣ ನನಗೆ ಆ ಮೇಯ್ನು ಬಸವರಾಜು, ಆ ಗ್ಯಾಂಗ್ ಲೀಡರು, ಅವನು ಮೋಸ್ಟ್ಲಿ ಅವನೇನು ಈ ಥರ ದಂಧೆಯಲ್ಲಿ ಇದ್ದಾನೆ ಅಂತ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ನನಗೆ ಇಲ್ಲಿವರೆಗೂ ಬಂದಿರೋ ಪ್ರಾಥಮಿಕ ವರದಿ ಪ್ರಕಾರ ಅವನನ್ನು ಕೂಡಲೇ ಅರೆಸ್ಟ್ ಮಾಡಿ ಸಾಧ್ಯ ಆದರೆ ಅವನ ಮೇಲೆ ಗೂಂಡಾಗಿರಿ ಕೇಸನ್ನು ಕೂಡ ಹಾಕಬೇಕು ಅಂತಲೂ ನಾನು ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಸೊ ಇದು